ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇದು ಇಂಡಿಯಾದಲ್ಲಿ ಬಾಳುವಂತ ಕನ್ನಡ ಜನರಿಗೆ ಒಂದು ವಿಶೇಷವಾದ ದಿನ. ಸಂಕ್ರಾಂತಿ ಹಬ್ಬ ಎಂದು ಹೇಳುತ್ತಾರೆ. ಅಂದರೆ ಸುಗ್ಗಿಯ ಹಬ್ಬ, ಅಂದರೆ ಸುಗ್ಗಿಯನ್ನು ಕೊಂಡಾಡುವಂತ ಒಂದು ದಿನ. ವ್ಯವಸಾಯ ಮಾಡುತ್ತಾರಲ್ಲ, ಅವರು ಕೊಯ್ಲನ್ನು ಕೊಯ್ಯುವಾಗ ಅದನ್ನು ಕೊಂಡಾಡಲು ಒಂದು ಹಬ್ಬವಾಗಿ ಆಚರಿಸಿ ನಮಗೆ ಆಶೀರ್ವಾದವನ್ನು ಕೊಟ್ಟಂತ ದೇವರಿಗೆ ವಂದನೆ ಹೇಳೋಣ ಎಂದು ಅವರ ನಂಬಿಕೆಯಂತೆ ಅವರು ದೇವರಿಗೆ ಆರಾಧನೆ ಮಾಡುವರು. ಆದರೆ ನಮಗೆ ಇದರ ಕುರಿತಾಗಿ ಸತ್ಯವೇದದಲ್ಲಿ ಏನಾದರೂ ಹೇಳಿದೆಯಾ? ಹೇಳಿದ. ದೇವರು ಕೂಡ ಫಸಲನ್ನು ಕೊಯ್ಯುವಾಗ ಪ್ರಥಮ ಫಲವನ್ನು ತಂದು ದೇವರಿಗೆ ವಂದನೆ ಹೇಳಬೇಕೆಂಬುದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವ ಒಂದು ಕಟ್ಟಳೆ. ಇದನ್ನು ಸಭೆಗಳಲ್ಲಿ ಸುಗ್ಗಿಯ ಹಬ್ಬ, ಪ್ರಥಮ ಫಲದ ಹಬ್ಬ ಎಂದು ಆಚರಿಸುವುದು ಇಲ್ಲಿನ ಪದ್ಧತಿ. ಲೋಕಪೂರ್ತಿ ಅದನ್ನು ಆಚರಿಸುತ್ತಾರೆ. ಸರಿ, ದೇವರು ಈ ಕಾರ್ಯದ ಕುರಿತಾಗಿ ಏನು ಹೇಳುತ್ತಾರೆ? ಯೆಶಾಯ 30ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು, ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು. ಆತನು ಮಳೆಯನ್ನು ಕೊಟ್ಟು ನೆಲದ ಸಮೃದ್ಧಿಯ ಬೆಳೆಯನ್ನು ಕೊಡುವನು. ಈ ಹೊಲ, ಈ ಭೂಮಿ, ಅದರ ಆಶೀರ್ವಾದ ಎಂಬುದು ದೇವರು ಕೊಡುವಂತ ಆಶೀರ್ವಾದ. ಮನುಷ್ಯನಿಗೆ ಕೊಟ್ಟಂತ ಮೊದಲನೆಯ ಕೆಲಸವೇನು ಗೊತ್ತಾ? ಆದಾಮ ಅವಳಿಗೆ ದೇವರು ಕೊಟ್ಟ ಮೊದಲ ಕೆಲಸವೇನು? ಆದಾಮನನ್ನು ನೋಡಿ ದೇವರು ಹೇಳುತ್ತಾರೆ, ಈ ತೋಟದಲ್ಲಿ ವ್ಯವಸಾಯ ಮಾಡುವುದು, ಇದನ್ನು ಕಾಯುವುದು ನಿನ್ನ ಕೆಲಸ ಎಂಬುದಾಗಿ. ದೇವರು ಮನುಷ್ಯನಿಗೆ ಮೊದಲು ಕೊಟ್ಟಂತ ಕೆಲಸವೇ ವ್ಯವಸಾಯ. ಯಾಕೆಂದರೆ ವ್ಯವಸಾಯವಿಲ್ಲದೆ ಮನುಷ್ಯನು ಬಾಳುವುದಕ್ಕೆ ಆಗದು. ಎಷ್ಟೇ ಫ್ಯಾಕ್ಟರಿಗಳು, ಎಷ್ಟೇ ವಿಜ್ಞಾನ ಅಭಿವೃದ್ಧಿ ಆದರೂ ಕೂಡ ತಿನ್ನುವುದಕ್ಕೆ ಆಹಾರ ಭೂಮಿಯಿಂದಲೇ ಬರಬೇಕು. ಕರ್ತನು ಭೂಮಿಯನ್ನು ಆಶೀರ್ವದಿಸಿ ಬೆಳೆಯನ್ನು ಹೆಚ್ಚಿಸುವಂತ ದೇವರು. ಅದಕ್ಕಾಗಿ ಆತನು ಮಳೆಯನ್ನು ಸುರಿಸುತ್ತಾನೆ, ಸೂರ್ಯನನ್ನು ಉದಯಿಸ ಮಾಡುತ್ತಾನೆ, ಅದರ ಮೂಲಕ ಹಿಮ ಬೀಳುವಂತೆ ಮಾಡುತ್ತಾನೆ. ಅದರ ಮೂಲಕವೇ ಬೆಳೆ ಆಶೀರ್ವಾದ ಉಂಟಾಗುತ್ತದೆ. ಆದ್ದರಿಂದ ಸಾಧಾರಣವಾಗಿ ಹಬ್ಬದ ದಿನಗಳಲ್ಲಿ ಇಲ್ಲಿರುವ ಜನರು ಈ ಪ್ರಕೃತಿ ನಮಗೆ ಸಹಾಯ ಮಾಡುತ್ತಿದೆ, ಮಳೆ, ಈ ಬಿಸಿಲು, ಸೂರ್ಯನು, ಇದೆಲ್ಲ ನಮ್ಮ ಬೆಳೆಗೆ ಸಹಾಯ ಮಾಡುತ್ತಿದೆ ಎಂದು ಅದನ್ನು ಪೂಜಿಸುತ್ತಾರೆ. ನಾವು ಹಾಗೆ ಅಲ್ಲ. ಈ ಬೆಳೆಯನ್ನು ಕೊಡುವಂತ ದೇವರು, ಸೂರ್ಯನನ್ನೇ ಉಂಟು ಮಾಡಿ ಅದು ಬೆಳಕು ಕೊಡುವಂತೆ ಮಾಡುತ್ತಿರುವ ಧರ್ಮದ ಸೂರ್ಯನಾದ ಯೇಸು ಕ್ರಿಸ್ತನು, ಆತನಿಗೆ ನಾವು ವಂದನೆ ಹೇಳಬೇಕು. ಹಾಗಾದರೆ ನೆಲಗಳಿಗಾಗಿ ದೇವರನ್ನು ಸ್ತುತಿಸಬೇಕು, ರೈತರಿಗಾಗಿ ದೇವರನ್ನು ಸ್ತುತಿಸಬೇಕು. ಈ ನೆಲಗಳನ್ನು ದೇವರು ಆಶೀರ್ವದಿಸಿ ನಾವು ತಿನ್ನಲು ಆಹಾರ ಕೊಡುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸಬೇಕು. ಕೃತಜ್ಞತೆಯಿಂದ ಆತನನ್ನು ಸ್ತುತಿಸುವಾಗ ದೇವರು ಮುಂದುವರೆದು ನಮ್ಮನ್ನು ಆಶೀರ್ವದಿಸಲು ಸಾಧ್ಯ. ನೆಲದ ಬೆಳೆಯು ಬಾಧಿಸಲ್ಪಡುವಾಗ ಬರಗಾಲ ಉಂಟಾಗುತ್ತದೆ. ಅನೇಕ ದೇಶಗಳಲ್ಲಿ ಅದನ್ನು ನೋಡುತ್ತಿದ್ದೇವೆ, ಈ ದಿನಗಳಲ್ಲಿ ಕೂಡ ಕಾಣುತ್ತಿದ್ದೇವೆ. ಆದ್ದರಿಂದ ನಾವು ಕೃತಜ್ಞತೆ ಉಳ್ಳ ಹೃದಯದಿಂದ ದೇವರನ್ನು ವಂದಿಸಿ ಸ್ತುತಿಸಬೇಕು. ನಮಗೆ ಇಲ್ಲಿ ಇದೇ ರೀತಿಯಾಗಿ ವ್ಯವಸಾಯ ಭೂಮಿಗಳಿವೆ. ಇಲ್ಲಿ ಈ ರೀತಿ ಭತ್ತ ಬೆಳೆಯುತ್ತಾರೆ, ನಾವು ಫಸಲನ್ನು ಕೊಯ್ಯುತ್ತೇವೆ, ಅದು ನಮಗೆ ಆಶೀರ್ವಾದವಾಗಿ ಇದೆ. ಆದ್ದರಿಂದ ಈ ದಿನದಲ್ಲಿ ನಾವು ರೈತರಿಗಾಗಿ ದೇವರಿಗೆ ವಂದನೆ ಹೇಳಿ ಪ್ರಾರ್ಥನೆ ಮಾಡಲಿದ್ದೇವೆ. ನಿಮಗೆ ಈ ರೀತಿಯಾಗಿ ತೋಟ, ಹೊಲ, ಗದ್ದೆಗಳಿದ್ದರೆ ದೇವರು ಅದನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಬೇಕು, ದೇವರಿಗೆ ವಂದನೆ ಸಲ್ಲಿಸಬೇಕು. ಆತನೇ ಮಳೆಯನ್ನು ಸುರಿಸಿ ಭೂಮಿಯ ಬೆಳೆಯನ್ನು ಹೆಚ್ಚಿಸುವಂತ ದೇವರು. ನಾವು ಪ್ರಾರ್ಥಿಸೋಣವಾ? ತಂದೆಯೇ, ನೀವು ನಮಗೆ ಕೊಟ್ಟಿರುವ ಕೃಷಿ ಭೂಮಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನೀವು ಒಳ್ಳೆ ಮಳೆಯನ್ನು ಕೊಟ್ಟು, ಬಿಸಿಲನ್ನು ಕೊಟ್ಟು, ನಮ್ಮ ಕೃಷಿ ಭೂಮಿಗಳಲ್ಲಿ ಬೆಳೆಯನ್ನು ಹೆಚ್ಚಿಸಿ ಜನರನ್ನು ಪೋಷಿಸುವಂತೆ ನೀವು ಆಶೀರ್ವದಿಸುತ್ತೀರಿ. ವಂದನೆ. ಅದಕ್ಕಾಗಿ ದುಡಿದು ಕಷ್ಟಪಡುವಂತ ರೈತರಿಗಾಗಿ ನಾವು ನಿಮ್ಮನ್ನು ಸ್ತುತಿಸಿ, ನೀವು ಅವರನ್ನು ಆಶೀರ್ವದಿಸುವಂತೆ, ಅವರ ಪ್ರಯಾಸವನ್ನು ಆಶೀರ್ವದಿಸಿ ಬೆಳೆಯನ್ನು ಹೆಚ್ಚಿಸುವಂತೆ ಪ್ರಾರ್ಥಿಸುತ್ತೇವೆ. ದೇವರು ಹಾಗೆ ಆಶೀರ್ವದಿಸುವುದಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ತೋಟಗಳು, ಹೊಲ, ಗದ್ದೆಗಳು ಸ್ವಂತವಾಗಿರುವಂತ ಎಲ್ಲ ಜನರನ್ನು, ಅವರ ಭೂಮಿಗಳನ್ನು ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಈ ವರ್ಷದಲ್ಲೂ ತಕ್ಕ ಸಮಯದಲ್ಲಿ ಮಳೆಯನ್ನು ಕೊಡಿರಿ. ಕೃಷಿ ಭೂಮಿಗಳಲ್ಲಿ ಬೆಳೆಯು ಹೆಚ್ಚುವಂತೆ ಕರ್ತನು ಆಶೀರ್ವದಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.